ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ಇಷ್ಟು ದಿನ ಯಾಕೆ ಬಂದಿಲ್ಲ, ತುಂಬ ರೀಸನ್ಸ್ ಇತ್ತು, ಹಲವಾರು ಕಾರಣ ಇತ್ತು. ತಂದೆ ಹುಷಾರಿಲ್ಲ, ಏನೇನೋ ಇತ್ತು. ಐ ಮೀನ್ ಐ ಕ್ಯಾನ್ ಸೇ ಎಲ್ಲ ಎಕ್ಸ್ಕ್ಯೂಸಸ್ಸು, ಒಂಥರ ರೀಸನ್ಸು ಎಲ್ಲನೂ ಆಯಿತು. ಓಕೆ, ಇನ್ನು ಮುಂದೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಬರ್ತಿರ್ತೀನಿ. ಒಂದು ಅನಾಲಿಸಿಸ್ ಅಥವಾ ಒಂದು ರಿವ್ಯೂ ಏನಿದೆ ಅದು ಕೊಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ. ಓಕೆ, ಕಮಿಂಗ್ ಟು ಇವಾಗ RCBದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ RCB ಕಮ್ಬ್ಯಾಕ್ ಏನಿದೆ ಇದು ನನ್ನ ಲಿಟ್ರಲಿ ಪುಲ್ ಮಾಡಿದೆ ವಿಡಿಯೋಸ್ ಮಾಡೋದಕ್ಕೆ. ಓಕೆ, ನಾನು ತುಂಬ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ಸ್ಟ್ರೈಟ್ಲಿ ಕಮ್ ಬ್ಯಾಕ್ ಟು ದಿ ಪಾಯಿಂಟ್. ಸೊ ಇವಾಗ ಹೇಗೆ ಆಯಿತು ಅಂತಂದರೆ, ಇವಾಗ ಫಸ್ಟ್ 8 ಮ್ಯಾಚ್ ತೊಗೊಳ್ಳೋಣ. 8 ಮ್ಯಾಚಲ್ಲಿ ಏನಾಯಿತು, ನಮ್ಗೆ ಆಲ್ಮೋಸ್ಟ್ ವಿ ಆರ್ ಔಟ್ ಆಫ್ ದಿ ಪ್ಲೇ ಆಫ್ ರೇಸ್. ಎಲ್ಲರೂ ಹೇಳ್ತಿದ್ರು RCB ಇಸ್ ಔಟ್ ಆಫ್ ದಿ ಪ್ಲೇ ಆಫ್ ರೇಸ್. ಇನ್ಫ್ಯಾಕ್ಟ್ ನಾವು ಹೇಳ್ತಾ ಇದ್ವಿ, ಬೇರೆಯವ್ರು ಹೇಳ್ತಿದ್ರು ಅಂತ ಬಿಟ್ಬಿಡೋಣ, ನಾವು ಹೇಳ್ತಾ ಇದ್ವಿ ವಿ ಆರ್ ಔಟ್ ಆಫ್ ದಿ ಪ್ಲೇ ಆಫ್ ರೇಸ್. ಅಫಿಷಿಯಲಿ ಅನ್ನೋದೊಂದು ಬಂದಿಲ್ಲ ಅಷ್ಟೇ, ಎಲಿಮಿನೇಟೆಡ್ ಅನ್ನೋದು ಬಂದಿಲ್ಲ RCB. ಅದು ಬಿಟ್ಟರೆ ಕಂಪ್ಲೀಟ್ಲಿ ವಿ ಆರ್ ಔಟ್. ಹೆಂಗೆ ಅಂದರೆ ಪ್ರತಿಯೊಬ್ಬರೂ ಬಂದರೆ 2 ಪಾಯಿಂಟ್ ಫ್ರೀಯಾಗಿ ಕೊಟ್ಕೊಂಡು ಹೋಗ್ತಾ ಇರೋದು RCB ಟೀಮ್. ಆ ಥರ ಆಗೋಗಿತ್ತು. 8 ಮ್ಯಾಚ್ ಆಡಿದ್ದೀವಿ, ಒಂದೇ ಒಂದು ಗೆದ್ದಿದ್ದೀವಿ, ಇನ್ನು 7 ಸೋತೋಗಿದ್ದೀವಿ. ಆಮೇಲಿಂದ ಟರ್ನ್ ಅರೌಂಡ್ ಹೆಂಗಾಯಿತು ಅಂತ ನಾವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಪ್ರತಿ ಮ್ಯಾಚನ್ನು ಸೋಲ್ತಾ ಬರ್ತಾ ಇದ್ವಿ. ಬಟ್ ಒಂದು ಮ್ಯಾಚಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 287 ಟಾರ್ಗೆಟ್ ಇರುತ್ತೆ ಅಗೇನ್ಸ್ಟ್ SRH. ಆ ಮ್ಯಾಚಲ್ಲಿ ನಾವು 262 ಹೊಡಿತೀವಿ. ಅಲ್ಲಿ ನಮ್ಮದು ಸ್ವಲ್ಪ ಕ್ಯಾರೆಕ್ಟರ್ ಶೋ ಆಗ್ತಾ ಬಂತು. ಆ ಮ್ಯಾಚಲ್ಲಿ ವಿಲ್ ಜಾಕ್ಸ್ ರನ್ಔಟ್ ಆಗ್ತಾರೆ. ಅದು ಹೆಂಗೆ ನಾನ್ ಸ್ಟ್ರೈಕರ್ ಎಂದಲ್ಲಿದ್ದು, ಫ್ಯಾಫ್ ಟು ಪ್ಲೇಸ್ ಸ್ಟ್ರೇಟ್ ಡ್ರೈವ್ ಹೊಡಿತಾರೆ, ವಿಲ್ ಜಾಕ್ಸ್ ನಾನ್ ಸ್ಟ್ರೈಕಲ್ಲಿ ಇರ್ತಾರೆ. ಬೌಲರ್ ಕೈ ತಾಕ್ಬಿಟ್ಟು ವಿಕೆಟಿಗೆ ಬೀಳುತ್ತೆ. ಆ ಮ್ಯಾಚಲ್ಲಿ ಇನ್ ಕೇಸ್ ವಿಲ್ ಜಾಕ್ಸ್ ಏನಾದರೂ ಇದ್ದಿದ್ದರೆ, ಯು ನೆವರ್ ನೋ, ಒಂದು 4-6 ಅವ್ರ ಕಡೆಯಿಂದ ಬಂದಿದ್ದಿದ್ರೆ ಅಲ್ಲೇ ನಮಗೊಂದು ವಿನ್ ಸಿಕ್ಬಿಟ್ಟಿರೋದು. ಬಟ್ ಹಂಗಂತ ನಾವೇನು ಬಿಟ್ಕೊಡ್ಲಿಲ್ಲ. 262 ಹೊಡೆದ್ವಿ. 20 ಓವರಲ್ಲಿ 262 ಹೊಡೆಯೋದು ತಮಾಷೆ ವಿಷಯ ಏನಲ್ಲ. 262 ಹೊಡ್ಕೊಂಡ್ಬಂದ್ವಿ. ಅಲ್ಲಿ ನಮ್ದು ಸ್ವಲ್ಪ ಸ್ಟಾರ್ಟ್ ಆಯಿತು. ಬಟ್ ಆ್ಯಕ್ಚುಲಿ ಇಗ್ನೈಟ್ ಆಗಿದ್ದು ಎಲ್ಲಿ, ಯಾವ ಮ್ಯಾಚಲ್ಲಿ? ಆ ಮ್ಯಾಚಲ್ಲೂ ನಾವು ಇನ್ಫ್ಯಾಕ್ಟ್ ಸೋತ್ವಿ. ದಟ್ ಮ್ಯಾಚ್ ವಾಸ್ ಅಗೇನ್ಸ್ಟ್ KKR. 222 ಹೊಡಿತಾರೆ, 223 ಟಾರ್ಗೆಟ್ ಇರುತ್ತೆ. ನಾವೆಷ್ಟು ಹೊಡಿತೀವಿ? 221 ಹೊಡಿತೀವಿ. 1 ರನ್ನಿಂದ ಸೋಲ್ತೀವಿ ನಾವು ಅಗೇನ್ಸ್ಟ್ KKR. ಅಲ್ಲಿ ಇಗ್ನೈಟ್ ಆಯಿತು, ಪ್ರತಿಯೊಬ್ಬರಿಗೂ ಇಗ್ನೈಟ್ ಆಯಿತು. ಪ್ರತಿಯೊಬ್ಬ RCB ನಾವು ಬೇಜಾರು ಮಾಡ್ಕೊಳ್ಳಿಲ್ಲ. ಎ ಟ್ರೂ ಹಾರ್ಡ್ ಕೋರ್ RCB ಫ್ಯಾನ್ ಆರ್ ಎ RCB ಪ್ಲೇಯರ್ ಯಾರೇ ಇರ್ಬೋದು, ಒಬ್ಬರೂ ಬೇಜಾರು ಮಾಡ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ಗೌತಮ್ ಗಂಭೀರ್ ಕೋಚ್ ಮಾಡ್ತಿರೋಂಥ KKR ಸೈಟ್ ಕೂಡ ಟ್ವೀಟ್ ಮಾಡ್ತಾರೆ ಅವತ್ತು, RCB ಶೋಡ್ ಕ್ಯಾರೆಕ್ಟರ್ ಟುಡೇ ಅಂತ. ದಟ್ಸ್ ಹೌ ಸ್ಟ್ರಾಂಗ್ ಇಟ್ ವಾಸ್. ಅವರ್ ಕಮ್ ಬ್ಯಾಕ್ ಸ್ಟಾರ್ಟೆಡ್ ಫ್ರಮ್ ದೇರ್. ಅಲ್ಲಿ ಇಗ್ನೈಟ್ ಆಗಿದ್ದು ನಿಲ್ಲೇ ಇಲ್ಲ. ಇನ್ಫ್ಯಾಕ್ಟ್ ಕಪ್ ತಗೊಳ್ಳೋವರೆಗೂ ನಿಲ್ಲದೇ ಇರಲಿ ಅಂತಲೇ ಅಂದ್ಕೊಳ್ಳೋಣ. ಬಟ್ ಇವಾಗ ವಾಸ್ತವ್ಯ ಮಾತಾಡೋದಾಯಿತು ಅಂತಂದರೆ, ಇದುವರೆಗೂ ನಿಂತಿಲ್ಲ. 6 ಮ್ಯಾಚ್ ಗೆದ್ಕೊಂಡು ಪ್ಲೇ ಆಫ್ಗೂ ಕ್ವಾಲಿಫೈ ಆಗಿಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟು ಸೆಕೆಂಡು ಥರ್ಡ್ ಯಾರು ಬರ್ತಾರೆ ಅಂತ ಇವತ್ತು ನೋಡ್ಬೋದು ನಾವು. RR ಸೆಕೆಂಡಿಗೆ ಬರ್ತಾರಾ, ಅಥವಾ SRH ಸೆಕೆಂಡಿಗೆ ಬರ್ತಾರಾ, ಅಥವಾ RR ಮೇಲೆ ನಮಗೆ ಬೀಳತ್ತಾ ಥರ್ಡಿಗೆ ಬಂತು ಅಂತಂದರೆ ನಾವು ಎಲಿಮಿನೇಟರ್ಸಲ್ಲಿ ಇರ್ತೀವಿ. ಆ್ಯಂಡ್ ಕ್ವಾಲಿಫೈರ್ 1 ಕೂಡ ಇರುತ್ತೆ. ನಾವು ಕ್ವಾಲಿಫೈರ್ 1 ಆಡೋಕ್ಕಾಗಲ್ಲ. ನಾವು ಏನೇ ಇದ್ರೂ ಎಲಿಮಿನೇಟರ್ ಆಡ್ಬೋದು, ಅಗೇನ್ಸ್ಟ್ RR ಆಡ್ಬೋದಾ ಅಥವಾ SRH ಆಡ್ಬೋದಾ ಅದನ್ನು ನಾವು ನೋಡ್ಬೇಕು ಇವಾಗ. ಅದು ಬಿಟ್ಟು ಅಂತಂದರೆ KKR ಆಲ್ರೆಡಿ ಕ್ವಾಲಿಫೈಡ್ 1 and 2ಗೆ. ಸೊ ಟಾಪ್ 2 ಅವರು ಗ್ಯಾರಂಟಿ ಅವರು. ಸೊ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಚಾನ್ಸ್ ಸಿಗತ್ತೆ. ಅವ್ರು ಸೋತ್ರೂ ಕ್ವಾಲಿಫೈಡ್ 2 ಆಡ್ಬೋದು ಅವರು. ಬಟ್ 3 and 4 ನಮ್ಮ ಬೆಂಗಳೂರು ಜೊತೆ ಇನ್ನೊಂದು ಟೀಮ್ ಯಾವ್ದು ಬರುತ್ತೆ, ನಮಗೆ ಇನ್ನೊಂದು ಚಾನ್ಸ್ ಸಿಗಲ್ಲ. ಅವಾಗ ನಮ್ದು ಏನಾಗುತ್ತೆ ಅಂತಂದರೆ, ಈದರ್ ನಾವು ಎಲಿಮಿನೇಟರ್ 2ನಲ್ಲಿ ಎಲಿಮಿನೇಟರ್ ಗೆಲ್ಲೇಬೇಕಾಗತ್ತೆ. ಎಲಿಮಿನೇಟರ್ ಗೆದ್ದುಬಿಟ್ಟು ಕ್ವಾಲಿಫೈಡ್ 2 ಹೋಗ್ಬೇಕು. ನಾವು ಕ್ವಾಲಿಫೈಡ್ 2 ಇಂದ ಫೈನಲ್ಸ್ಗೆ ಹೋಗ್ಬೇಕಾಗತ್ತೆ. ಎಲಿಮಿನೇಟರ್ ಅಕಸ್ಮಾತಾಗಿ ನಾವು ಅಥವಾ ಇನ್ನೊಂದು ಟೀಮ್ ಯಾರೇ ಸೋತ್ರೂ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗಲ್ಲ. ಅವ್ರು ಡೈರೆಕ್ಟ್ಲಿ ಎಲಿಮಿನೇಟೆಡ್ ಅಷ್ಟೇ. ಅದಕ್ಕೆ ಅದನ್ನು ಎಲಿಮಿನೇಟರ್ ಅನ್ನೋದು, ಇದನ್ನು ಕ್ವಾಲಿಫೈಯರ್ ಅನ್ನೋದು. ಅದು ಒಂದು ರೀಸನ್. ಸೊ ಇವಾಗ ಮತ್ತೆ ಕಮಿಂಗ್ ಬ್ಯಾಕ್, ಇವಾಗ RCB ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಡಿಗ್ ಮಾಡ್ತಾ ನೋಡೋಣ. ಹೆಂಗೆ ಏನಾಯಿತು, 6 ಮ್ಯಾಚ್ ಹೆಂಗೆ ಗೆದ್ಕೊಂತ ಬಂದ್ವಿ, ಏನು ಎತ್ತ, ಅದೆಲ್ಲ ಕತೆ ನೋಡ್ಕೊಂಡು ಬರೋಣ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದು ಅಲ್ಲಿ KKRದಲ್ಲಿ ಏನು 1 ಸೋತ್ವಿ, ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಬಂತು ಅಂತ ಹೇಳಿದೆ. ಅಲ್ಲಿಂದ ಪ್ರತಿ ಒಂದು ಮ್ಯಾಚನ್ನು ಗೆದ್ಕೊಂಡು ಬಂದ್ವಿ. ನಮ್ಮದು ಪ್ರಾಬ್ಲಮ್ ಎಲ್ಲಾಗಿತ್ತು ಅಂತಂದರೆ, ವಿಲ್ ಜಾಕ್ಸ್ನ ನಾವು 6ನೇ ಮ್ಯಾಚಿಗೆ ತೊಗೊಂಡ್ಬಂದ್ವಿ. ಲಾಸ್ಟ್ ಸೀಸನ್ ಕಂಪ್ಲೀಟ್ ಸೀಸನ್ ಕೂಡಿಸಿದ್ವಿ. ಈ ಸೀಸನ್ನು ಫ್ಯಾನ್ಸು ಎಲ್ಲ ಟ್ರಾಲ್ ಪೇಜಸ್ಸು ವಿಲ್ ಜಾಕ್ಸ್ ಆಡಿಸ್ಬೇಕು, ವಿಲ್ ಜಾಕ್ಸ್ ಪ್ಲೇ ಬಟನ್, ಅದು ಇದು ಅಂತೆಲ್ಲ ಹೆಂಗೆ ಇದು ಮಾಡಿಬಿಟ್ರು ಅಂತಂದರೆ, ಅದು ಮ್ಯಾನೇಜ್ಮೆಂಟ್ಗೆ ರೀಚ್ ಆಯಿತೋ ಯಾರಿಗೆ ರೀಚ್ ಆಯಿತೋ ಗೊತ್ತಿಲ್ಲ. ಬಟ್ ಆಡಿಸಿದ್ರು ವಿಲ್ ಜಾಕ್ಸ್ನ, ಆ್ಯಂಡ್ ವಿಲ್ ಜಾಕ್ಸ್ ಪ್ರೂವ್ಡ್ ಹಿಸ್ ವರ್ತ್.
ಒಂದು ಮ್ಯಾಚ್ ಅಂತೂ 16 ಓವರ್ಗೆ ನಾವು ಗೆಲ್ತೀವಿ. ಆ 16 ಓವರಿಗೆ ಗೆದ್ದಿದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ದು ರನ್ ರೇಟ್. ಇವತ್ತು ರನ್ ರೇಟ್ ಇಂದ ನಾವು ಏನ್ ಕ್ವಾಲಿಫೈ ಆಗಿದೀವಿ ಅಗೇನ್ಸ್ಟ್ CSK 18 ರನ್ನಿಂದ ಏನ್ ನಾವು ಕ್ವಾಲಿಫೈ ಆಗ್ಬೇಕಾಗಿತ್ತು ಅದು ಕ್ವಾಲಿಫೈ ಆಗಿದೀವಿ. ಯಾಕೆ ಅಂತಂದ್ರೆ ಅವ್ರು 16ನೇ ಓವರ್ ಗೆದ್ದಿದ್ದು. ಅದಕ್ಕಿಂತ ಮುಂಚೆ ನಮ್ದು ರನ್ ರೇಟ್ ಪಾತಾಳ ಕೊಟ್ಟೋಗಿತ್ತು. ನಮ್ ಟೀಮ್ನು 10ನೇ ಪೊಸಿಷನ್ ಇತ್ತು, ನಮ್ ರನ್ ರೇಟ್ನು ಪಾತಾಳದಲ್ಲಿತ್ತು. ಬಟ್ ಆ ಇನ್ನಿಂಗ್ಸ್ ಏನಾಯ್ತು ಅಂತಂದ್ರೆ 16 ಓವರಿಗೆ ನಾವು ಫಿನಿಶ್ ಮಾಡ್ತೀವಿ. ಇವತ್ತು ವಿಲ್ ಜಾಕ್ಸ್ ಅವರು ಸೆಂಚುರಿ ಹೊಡಿತಾರೆ. ಸೊ ಅದು ಇಗ್ನೈಟ್ ಮಾಡ್ತಾ ಹೋಯಿತು. ಇನ್ನೂ ಚೆನ್ನಾಗಿ ನಮ್ಮ ರನ್ ರೇಟು ಎಲ್ಲ ಹಾಕೊಂತ ಬಂತು. ಅದಾದ್ಮೇಲಿಂದ ಪ್ರತಿಯೊಂದು ಮ್ಯಾಚ್ GT ಮೇಲೆ 2 ಗೆಲ್ತೀವಿ ನಾವು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ SRH ಮೇಲೆ 1 ಗೆದ್ದಿರ್ತೀವಿ. ಅದಾದ್ಮೇಲಿಂದ ಇನ್ನೂ 1 ಮ್ಯಾಚು DC ಮೇಲೆ ಗೆಲ್ತೀವಿ. ಇನ್ನು 2 ಮ್ಯಾಚು ನಾವು ಯಾರ ಮೇಲೆ ಗೆಲ್ತೀವಿ, PBKS ಮೇಲೆ ನಾವು 2 ಗೆಲ್ತೀವಿ. ಫಸ್ಟ್ ಒಂದ್ಸತಿ PBKS ಅಲ್ಲೇ ಗೆದ್ದಿರ್ತೀವಿ. 8ರಲ್ಲಿ 1 ಮ್ಯಾಚ್ ಆಗಿರೋದ್ರಲ್ಲಿ PBKS ಮೇಲೆ ಗೆದ್ದಿರ್ತೀವಿ ನಾವು. ಅದಾದ್ಮೇಲೆ ಇನ್ನೊಂದ್ಸತಿ PBKS ಮೇಲೆ ಗೆಲ್ತೀವಿ. ಅದಾದ್ಮೇಲೆ 2 GT ಹತ್ರ ಗೆದ್ದಿರ್ತೀವಿ, 1 SRH ಮೇಲೆ ಗೆದ್ದಿರ್ತೀವಿ. ಅದಾದ್ಮೇಲಿಂದ ಇನ್ನೊಂದು ನಿನ್ನೆ CSK ಮೇಲೆ ಗೆಲ್ತೀವಿ. ಸೊ 6 ಮ್ಯಾಚ್ ಅದ್ರ ಜೊತೆ 7 ಮ್ಯಾಚ್ ಗೆಲ್ತೀವಿ. ನಾವು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಆಮೇಲಿಂದ ನಾವು 7ನೇ ಮ್ಯಾಚು 8ನೇ ಮ್ಯಾಚು ನನ್ಗೆ ಗೊತ್ತಿರೋ 8ನೇ ಮ್ಯಾಚು ಸ್ವಪ್ನಿಲ್ ಸಿಂಗ್ನ ನಾವು ತಗೊಂಡ್ಬರ್ತೀವಿ ನಮ್ಮ ಸ್ಕ್ವಾಡ್ಗೆ. ಸ್ವಪ್ನಿಲ್ ಸಿಂಗ್ ಯಾವ ಥರ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಅಂತ ನೋಡೋಣ. ಸ್ವಪ್ನಿಲ್ ಸಿಂಗ್ ನಮಗೆ ಪವರ್ ಪ್ಲೇನಲ್ಲಿ ನಾವು ಫಸ್ಟ್ ಓವರ್ ಅವ್ರ ಕೈಯಲ್ಲಿ ಹಾಕ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿ ಮ್ಯಾಚಲ್ಲೂ ಒಂಥರ ಮೆಜಿಷಿಯನ್ ಥರ ನಮಗೆ ಒಂದೊಂದು ವಿಕೆಟ್ ಎತ್ಕೊಡ್ತಾ ಹೋಗ್ತಾರೆ. ಈವೊಂದು ನಾವು ಅವ್ರಿಗೆ ಒಂದೊಂದೇ ಓವರ್ ಕೊಟ್ಟಿರೋದು ಅಥವಾ 2 ಓವರ್ ಅಷ್ಟೇ ನಾವು ಮ್ಯಾಕ್ಸಿಮಮ್ ಕೊಟ್ಟಿರೋದು ಅವ್ರಿಗೆ. ಬಟ್ ಆ ವಿಕೆಟ್ ಅನ್ನೋದು ಅವ್ರಿಗೆ ಬಂದಿದ್ರಿಂದ ನಮ್ಗೆ ಅಲ್ಲೇ ಒಂದು ಸ್ಟಾರ್ಟ್ ಆಗ್ತಾ ಹೋಯ್ತು. ನಾವು ಮ್ಯಾಚ್ ಗೆದ್ಕೊಂತ ಬರ್ತೀವಿ. ಸೊ ನಮ್ದು ಸ್ಕ್ವಾಡ್ ಹೆಂಗಾಗತ್ತೆ ಅಂತಂದ್ರೆ ಕೈಂಡ್ ಆಫ್ ಫಾರ್ಮಿಡಬಲ್ 11 ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಈವನ್ ನಾನು ಹೇಳ್ತೀನಿ ನೋಡಿ, ಮಹಿಪಾಲ್ ಲಾಮ್ರರ್ ಏನು 6 ಡೌನ್ ಬರ್ತಿದ್ದಾರೆ, ಅವರು ಅಷ್ಟು ಚಾನ್ಸ್ ಸಿಗ್ತಾ ಇಲ್ಲ ಆಡೋದಕ್ಕೆ, ಅಥವಾ ಅಷ್ಟು ಚಾನ್ಸ್ ಸಿಗ್ತಾ ಇಲ್ಲ. ನಮ್ದು ಬ್ಯಾಟಿಂಗ್ ನೋಡ್ಕೊಂತ ಬಂತು ಅಂತಂದ್ರೆ ಇನ್ ಕೇಸ್ ಓಕೆನಪ್ಪ, ನಾವು 5-6 ಜನ ಹೆಂಗಿದ್ರು ಬ್ಯಾಟಿಂಗ್ ಅಲ್ಲಿ ಇದೀವಿ, ಹೆಂಗಿದ್ರು ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಇದಾನೆ ಅನ್ನೋ ಇದರಿಂದ ಇವಾಗ ನಾವು ಬೌಲಿಂಗ್ ಆಪ್ಷನ್ ನೋಡ್ತಾ ಹೋಗ್ತು ಅಂತಂದ್ರೆ ಆಕ್ಚುಲಿ ನಾವು ವಿಜಯ್ ಕುಮಾರ್ ವೈಶಾಖ್ನ ನಾವು ಇನ್ಫ್ಯಾಕ್ಟ್ ಇನ್ಕ್ಲೂಡ್ ಮಾಡ್ಕೋಬಹುದು. ಮಹಿಪಾಲ್ ಲಾಮ್ರರ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ತರ ಇಟ್ಕೊಂಡು ಆ ತರ ಮಾಡ್ಕೋಬಹುದು. ಸೊ ಅದೆಲ್ಲ ಆಪ್ಷನ್ಸ್ ಇದೆ. ಹೌಎವರ್ ಫಾರ್ಮಿಡಬಲ್ 11 ಅಂತೂ ನಮ್ದು ಆಗ್ತಾ ಹೋಯ್ತು. ಯಾವಾಗಿಂದ ನಮ್ದು KKR ಮೇಲೆ ಸೋಲ್ತೀವಿ ನೋಡಿ, ಅವತ್ತಿಂದ ನಮ್ದು ಒಂಥರ ಸ್ಟಾರ್ಟ್ ಆಯ್ತಾ ಹೋಯ್ತು. ಅವತ್ತು ನಾವು ಸೋತಿದ್ದು ಅನ್ನೋದಕ್ಕಿಂತ ಅವತ್ತು ಆಕ್ಚುಲಿ ನಾವು ಸೋತ್ರು ಗೆದ್ವಿ ನಾವು ಅವತ್ತು. ಆ ಮ್ಯಾಚ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ಕ್ವಾಲಿಫೈ ಅಂತೂ ಆಗ್ಬಿಟ್ಟಿದ್ವಿ. ಇವಾಗ ನೆಕ್ಸ್ಟ್ ನಮ್ದು ಏನಾಗುತ್ತೆ, ನಮ್ಗೆ ಇವಾಗ SRH ಮೇಲೆ ಬೀಳ್ತೀವ ಅಥವಾ RR ಮೇಲೆ ಬೀಳತ್ತ ಅನ್ನೋದನ್ನ ನಾವು ಇವಾಗ ಕಾದ್ ನೋಡ್ಬೇಕಾಗತ್ತೆ. ಇವತ್ತು 2 ಮ್ಯಾಚ್ ಇದೆ, ಒಂದು SRH ವರ್ಸಸ್ PBKS. ನನ್ನ ಪ್ರಕಾರ SRH ಹ್ಯಾವ್ ಎನ್ ಎಡ್ಜ್, ಬಿಕಾಸ್ ಅವರು ತುಂಬಾ ಸ್ಟ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಟೀಮ್ ತುಂಬಾ ಫಾರ್ಮಿಡಬಲ್ ಆಗಿದೆ. ಆಮೇಲೆ ಟಾಪ್ 2 ಬ್ಯಾಟರ್ಸ್ ಎಸ್ಪೆಷಲಿ ಅಭಿಷೇಕ್ ಶರ್ಮಾ, ಆಮೇಲಿಂದ ಟ್ರಾವಿಸ್ ಹೆಡ್, ಮುಲಾಜೆ ಇಲ್ಲ. ಹೆಂಗೆ ಅಂತಾನೆ ಹಂಗ್ ಹೊಡಿತಾ ಇದ್ದಾರೆ ಬೌಲರ್ಸ್ನ. ಫಾರ್ ಎಕ್ಸಾಂಪಲ್ ಒಂದು ಚೇಸ್ ಹೇಳ್ತೀನಿ ನಾನು, 9.4 ಓವರ್ಸ್ಗೆ ದೇ ವಿಲ್ ಚೇಸ್ 167. ದಟ್ ಶೋಸ್ ಕ್ಯಾರೆಕ್ಟರ್ ಅಬೌಟ್ ದೀಸ್ 2 ಪ್ಲೇಯರ್ಸ್. ಅಭಿಷೇಕ್ ಶರ್ಮಾನ ನಾವು T20 ವರ್ಲ್ಡ್ ಕಪ್ ಅಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಲ್ಲ, ಸ್ಟಿಲ್ ವಿ ಈಸ್ ವೆರಿ ಯಂಗ್. ಅದು ತುಂಬಾ ದೊಡ್ಡ ಡಿಬೇಟ್ ಆಗುತ್ತೆ, ಅದಕ್ಕೆ ಇನ್ನೊಂದ್ಸತಿ ಚರ್ಚೆ ಮಾಡ್ಕೊಂಡು ಬರೋಣ, ಅದಕ್ಕೆಲ್ಲ ಬರೋಣ. ಬಟ್ ಕನ್ಸಿಡರಿಂಗ್ SRH ಟೀಮ್, ಇವತ್ತು SRH ಹ್ಯಾಸ್ ಎನ್ ಎಡ್ಜ್ ಅಗೇನ್ಸ್ಟ್ PBKS ಅಲ್ಲೂ ತುಂಬಾ ಒಳ್ಳೆ ಟ್ಯಾಲೆಂಟ್ಸ್ ಇದೆ, ನಾನು ಡಿನೈ ಮಾಡ್ತಾ ಇಲ್ಲ. ಅಶುತೋಷ್ ಶರ್ಮಾ ಫೈಂಡ್ ಆಫ್ ದ ಸೀಸನ್. ಶಶಾಂಕ್ ಸಿಂಗ್ ಅವ್ರದಂತೂ ಕಂಪ್ಲೀಟ್ಲಿ ಕಾಂಟ್ರವರ್ಷಿಯಲ್. ಹೆಂಗೆ ಅಂತಂದ್ರೆ ಅವ್ರನ್ನ ಯಾಕೆ ತಗೊಂಬಂದ್ರು ಅನ್ನೋದು, ಫಾರ್ ಎಕ್ಸಾಂಪಲ್ ಅವ್ರನ್ನ ಇವಾಗ ತಗೋಬೇಕಾದ್ರೇನೆ ಕನ್ಫ್ಯೂಷನ್ ಅಲ್ಲಿ ತಗೊಂಡ್ರು. ಆಪ್ಷನ್ ಅಲ್ಲಿ ನಾವು ಇವ್ರನ್ನ ತಗೊಂಡಿಲ್ಲ ಅಂತ ಅಪೀಲ್ ಮಾಡಿದ್ರು. ಅದಾದ್ಮೇಲಿಂದ ಇಲ್ಲ ನಾನು ಆಲ್ರೆಡಿ ಹ್ಯಾಮರ್ ಮಾಡ್ಬಿಟ್ಟಿದೀನಿ ಅಂತಂದ್ರು. ಆಮೇಲಿಂದ ಅವರು ಜಸ್ಟಿಫೈ ಮಾಡಿದ್ರು, ಇಲ್ಲ ನಮ್ಗೆ ಇವನೇ ಬೇಕಾಗಿತ್ತು, ನಾವು ಬೇಕು ಅಂತಾನೆ ತಗೊಂಡ್ವಿ, ಏನು ಕನ್ಫ್ಯೂಷನ್ಸ್ ಇರ್ಲಿಲ್ಲ ಅಲ್ಲಿ ನಮ್ಗೆ ಅಂತೆಲ್ಲ ಅವರು ಆಮೇಲಿಂದ ಅದು ಜಸ್ಟಿಫೈ ಮಾಡಿದ್ರು. ಓಕೆ, ಅದನ್ನ ನಾವು ಬಿಟ್ಬಿಡೋಣ, ಅದು ಅವ್ರವ್ರ ಟೀಮ್ ಓನರ್ಸ್ ಅವ್ರದ್ದು ಇದು ಬಿಟ್ಬಿಡೋಣ. ಬಟ್ ಈವನ್ ದೋ ಇಟ್ ವಾಸ್ ಸೋ ಕಾಂಟ್ರವರ್ಷಿಯಲ್, ಶಶಾಂಕ್ ಸಿಂಗ್ ಪ್ರೂವ್ಡ್ ಇಸ್ ಮೆಟಲ್ ಹೇಳಬೇಕು ಅಂತಂದ್ರೆ. ಆಮೇಲೆ ಅಶುತೋಷ್ ಶರ್ಮಾ ಎಂತ ಫೈಂಡ್ ಸೀಸನ್ ಅಲ್ಲಿ. ಸೊ ಅವರೆಲ್ಲರೂ ಇದ್ದಾರೆ, ಬಟ್ ಸ್ಟಿಲ್ ಐ ಥಿಂಕ್ SRH ಹ್ಯಾಸ್ ಎನ್ ಎಡ್ಜ್ ಅಂಡ್ ಅವರು ಟಾಪ್ 2 ಬರೋ ಚಾನ್ಸಸ್ ತುಂಬಾ ಇದೆ. ಆಮೇಲೆ ಕಮಿಂಗ್ ಟು RR ಹೇಳ್ಬಿಡ್ತೀನಿ. RR ಹೆಂಗೆ ಅಂತಂದ್ರೆ 9 ಮ್ಯಾಚ್ 8 ಮ್ಯಾಚ್ ಗೆದ್ದು ಬಿಟ್ಟಿದ್ದಾರೆ, ಒಂದೇ ಒಂದು ಸೋತಿರೋದು. ಪ್ಲೇ ಆಫ್ ಆಲ್ರೆಡಿ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ, ಕ್ಯೂ ಅನ್ನೋದೊಂದು ಬಂದಿಲ್ಲ. RRಗೆ ಕ್ಯೂ ಅನ್ನೋದು ಹೆಂಗ್ ಬಂತು ಅಂತಾನು ಹೇಳ್ತೀನಿ. RR ಅವರು ಲಾಸ್ಟ್ 4 ಮ್ಯಾಚ್ ಸೋತಿದ್ದಾರೆ, ಅಂದ್ರೂ ಬೇರೆಯವರು ಸೋತಿದ್ರಿಂದ RRಗೆ ಕ್ಯೂ ಅನ್ನೋದು ಬಂದ್ಬಿಡ್ತು. ಯಾಕೆಂದ್ರೆ 14 ಪಾಯಿಂಟ್ ಯಾರು ರೀಚ್ ಮಾಡ್ಲಿಲ್ಲ, ಹಂಗಾಗಿ ಕ್ಯೂ ಬಂತು. ಬಟ್ 9 ಮ್ಯಾಚ್ ಆದ್ಮೇಲಿಂದ RR ಅವರು ಇಲ್ಲಿವರೆಗೂ 4 ಮ್ಯಾಚ್ 1 ಮ್ಯಾಚ್ ಗೆದ್ದಿಲ್ಲ. ಸೊ RR ಅವರು ಇವತ್ತು
KKR ಮೇಲೆ ಆಡ್ತಾರೆ. ಇವತ್ತು ಏನಾದ್ರು KKR ಅವರೇ ಮತ್ತೆ ಗೆದ್ದು ಅವ್ರ ವಿನ್ನಿಂಗ್ ಸ್ಟ್ರೀಕ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂತಂದ್ರೆ RR ಅವರು ಥರ್ಡಿಗೆ ಬರೋ ಚಾನ್ಸಸ್ ಇದೆ, SRH ಅವರು ಸೆಕೆಂಡಿಗೆ ಹೋಗೋ ಚಾನ್ಸಸ್ ಇದೆ. ನಮ್ಗೆ ಅವಾಗ RCB ಅವ್ರಿಗೆ, ಇವಾಗ ನಾವು ಬೀಯಿಂಗ್ ಏನ್ RCB ಹಾರ್ಡ್ ಕೋರ್ ಫ್ಯಾನ್, RCB ಅಂತ ಬಂದಾಗೆಲ್ಲ ನಾವು ನಮ್ಗೆ ಅಂತಾನೆ ಹೇಳೋದು ವಾಸ್ತವ್ಯ, ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಬೇರೆ ಟೀಮ್ಸ್ ಬಂದಾಗ ನಾವು ನಮ್ದು ಅಂತ ಅಷ್ಟು ಹೇಳಕ್ಕಾಗಲ್ಲ, ಯಾಕೆಂತಂದ್ರೆ RCB ಅನ್ನೋದೊಂಥರ ವಿ ಆರ್ ಕನೆಕ್ಟೆಡ್ ಎಮೋಷನಲಿ ವಿತ್ ದಟ್. ಸೊ ಹಂಗಾಗಿ ಹೇಳ್ತಾ ಇರೋದು, ಇಲ್ಲಿ ಯಾವುದೇ ತರ ಬಯಾಸ್ಡ್ ಅಥವಾ ಅನ್ಬಯಾಸ್ಡ್ ಅನ್ನೋದಲ್ಲ, ಇಟ್ಸ್ ಜಸ್ಟ್ ಲೈಕ್ ಫ್ಯಾನಿಸಮ್ ಟುವರ್ಡ್ಸ್ RCB ಅಂತ ಹೇಳ್ಬೋದು ಅಷ್ಟೇ. RCB ಅನ್ನೋ ಬ್ಲಡ್ ಇರುತ್ತಲ್ಲ, ಸೊ ಹಂಗಾಗಿ ಹೇಳ್ಬೋದು. ಅಂಡ್ ಬಿಕಾಸ್ ಆಫ್ RCB ವಿಕ್ಟ್ರೀಸ್ ಇಟ್ ಹ್ಯಾಸ್ ಪ್ರೊವೋಕ್ ಮೀ ಟು ಅಗೇನ್ ಕಮ್ ಬ್ಯಾಕ್ ಅಂಡ್ ಮೇಕ್ ದಿ ವಿಡಿಯೋಸ್ ಅನ್ನೋ ಕೂಡ ನಾನು ಒಪ್ಕೊಳ್ಳೇಬೇಕು ಅಂಡ್ ಕನ್ವೆ ಕೂಡ ಮಾಡಲೇಬೇಕು. ಯಾ, ಕಮಿಂಗ್ ಟು ದ ಸೇಮ್. ಸೊ ಇವತ್ತಿನ ಮ್ಯಾಚು RR ಏನಾದ್ರು ಥರ್ಡಿಗೆ ಬಂತು ಅಂತಂದ್ರೆ, ಆಮೇಲಿಂದ SRH ಸೆಕೆಂಡ್ ಹೋಯ್ತು ಅಂತಂದ್ರೆ ನಮ್ಗೆ ಎಲಿಮಿನೇಟರ್ ಅಲ್ಲಿ ಸ್ವಲ್ಪ ಸುಲಭ ಆಗಬಹುದು, ಕನ್ಸಿಡರಿಂಗ್ RR's ಕರೆಂಟ್ ಫಾರ್ಮ್. RR ತುಂಬಾ ವೀಕು, RR ನ ಈಸಿಯಾಗಿ ಹೊಡೆದ್ಬಿಡ್ತೀವಿ, ಇದು ಏನು ಈಸಿಯಾಗಿ ಬಂತು ಅಂತ ಹೇಳಿದ್ರಿ, RR ನೋಡಿ ಆರಾಮಾಗಿ ಹೊಡೆದ್ಬಿಟ್ರೆ RCB ನ, ಅದೆಲ್ಲ ನೋಡ್ಕೊಳ್ಳೋಣ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಸಂಪ್ಷನ್ಸ್ ಅದು ಇದು ಎಲ್ಲ ಅದಾದ್ಮೇಲೆ. ಬಟ್ ಇವಾಗ ಏನಿದೆ ಅದು ವಾಸ್ತವ್ಯ ಏನಾಯ್ತು ಅಂದ್ರೆ SRH ಗಿಂತ RR ಬಂದ್ರೆ ಸ್ಲೈಟ್ಲಿ RCBಗೆ ಸ್ವಲ್ಪ ಒಳ್ಳೇದು ಅನ್ನೋದು ಎಲಿಮಿನೇಟರ್ ಅಲ್ಲಿ ನನ್ನ ಒಪಿನಿಯನ್, ಆಮೇಲೆ ನನ್ನ ವ್ಯೂ ಪಾಯಿಂಟ್. ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತು. ಹೋಪ್ RR ಥರ್ಡ್ ಪೊಸಿಷನ್ಗೆ ಬರಲಿ ಅಂಡ್ SRH ಸೆಕೆಂಡ್ ಪೊಸಿಷನ್ಗೆ ಹೋಗ್ಲಿ. ಐ ಮೀನ್ ಈವನ್ ನಾವು ಕ್ವಾಲಿಫೈಡ್ ಟು ಅಥವಾ ಫೈನಲ್ಸ್ ಆಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೇಸ್ ಎವ್ರಿ ಒನ್. ಅದು ಅದ್ರ ಬಗ್ಗೆ ನಾನು ಏನು ಡಿಬೇಟ್ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಇನ್ನೊಂದು ಹೇಳ್ತೀನಿ, CSK ಕೂಡ ತುಂಬಾ ಒಳ್ಳೆ ಸ್ಟ್ರಾಂಗ್ ಟೀಮು, ಅವ್ರನ್ನು ನಾವು ಮೊನ್ನೆ ಹೊಡೆದಿದೀವಿ. ಸೊ ಯಾವುದೇ ಟೀಮ್ ಕೂಡ ಮ್ಯಾಟ್ರ್ ಆಗಲ್ಲ. ಬಟ್ ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಂತಾರಲ್ಲ, ಆ ತರ ಅದ್ರಲ್ಲಿ ಯಾವ್ದೇ ಬೆಟರ್ ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಹೋದ್ರೆ, ಸೊ ಎಲಿಮಿನೇಟರ್ ಅನ್ನೋದು ಒಂದ್ ಇರ್ಬೇಕಾದ್ರೆ ನಮ್ಗೆ ಇನ್ನೊಂದು ಚಾನ್ಸ್ ಸಿಗದೆ ಇರ್ಬೇಕಾದ್ರೆ ಕಂಪೇರ್ ಟು SRH RR ಬಂತು ಅಂತಂದ್ರೆ ನಮ್ಗೆ ಸ್ವಲ್ಪ ಎಡ್ಜ್ ಇರುತ್ತೆ ಅನ್ನೋದು. ಓಕೆ, ಅದನ್ನ ಆಮೇಲೆ ಮಾತಾಡ್ತಾ ಹೋಗೋಣ. ನಮ್ದು ಎಲಿಮಿನೇಟರ್ ಬಂದಾಗ ಮತ್ತೆ ಅದ್ರದ್ದು ರಿವ್ಯೂಸ್ ಅದ್ರದ್ದು ಅನಾಲಿಸಿಸ್ ಬಂದಾಗ ಮಾತಾಡ್ಕೊಂಡು ಹೋಗೋಣ ಅದ್ರ ಬಗ್ಗೆ. ಇವತ್ತಿಂದು ಫಸ್ಟ್ 2 ಮ್ಯಾಚ್ ಏನಿದೆ ಅದ್ರ ಗಮನ ಕೊಡೋಣ. ಒಂದು KKR ವರ್ಸಸ್ RR ಇದೆ, ಇನ್ನೊಂದು SRH ವರ್ಸಸ್ PBKS ಇದೆ. ನಂದು ಹೋಪ್ ಅಥವಾ RCBಯನ್ಸ್ ತುಂಬಾ ಯೋಚನೆ ಮಾಡ್ತಿರೋರು ಅವ್ರದ್ದೆಲ್ಲ ಏನಂತಂದ್ರೆ, ನನ್ನ ಪ್ರಕಾರ RR ಬಂದ್ರೆ ಸ್ವಲ್ಪ ಒಳ್ಳೇದು RCBಗೆ. SRH KKR ಅವ್ರು ಆಡ್ಕೊಳ್ಳಿ, ಅವ್ರು ಯಾರಾದ್ರೂ ಫೈನಲ್ಸಿಗೆ ಬರಲಿ ಅಥವಾ ಯಾರಾದ್ರೂ ಕ್ವಾಲಿಫೈಡ್ ಟು ಬರಲಿ, ಆಮೇಲಿಂದ ಅವ್ರು ನೋಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಎಲಿಮಿನೇಟರ್ ಅಲ್ಲಿ ಸ್ವಲ್ಪ ಕಂಪೇರ್ ಟು ದೀಸ್ 3 ಟೀಮ್ಸ್ RR ಬಂದ್ರೆ ಸ್ವಲ್ಪ ಅಡ್ವಾಂಟೇಜ್ ಇದೆ. RR ಹತ್ರನೂ ನಾವು ಸೋತಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬಟ್ಲರ್ ಅವ್ರಿಲ್ಲ, ಅಟ್ ದ ಸೇಮ್ ಟೈಮ್ ನಮ್ಮಲ್ಲೂ ವಿಲ್ ಜಾಕ್ಸ್ ಅವ್ರಿಲ್ಲ. ಸೊ ಪ್ರಾಸ್ ಅಂಡ್ ಕಾನ್ಸ್ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಬಟ್ ಅದೇ ಆ ಫ್ಲೈಟ್ ಎಡ್ಜ್ ಒಂದು ಹೇಳ್ತಾರಲ್ಲ, ಅದರಲ್ಲಿ RR ಬಂದ್ರೆ ಉತ್ತಮ ಅನ್ನೋದು ನನ್ನ ವ್ಯೂ ಪಾಯಿಂಟ್. ನಿಮ್ದೇನಾದ್ರು ಬೇರೆ ತರ ವ್ಯೂ ಪಾಯಿಂಟ್ಸ್ ಅಲ್ಲಿ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ, ಅದನ್ನು ಡಿಬೇಟ್ ಮಾಡೋಣ, ಡಿಸ್ಕಷನ್ ಮಾಡೋಣ, ಎಲ್ಲ ಮಾಡೋಣ. ಇಷ್ಟ ಆಯ್ತು ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚರ್ಚ್ ಬಿಸಾಕಿ.